ಗಾಳಿ ಗಾಳಿ ಅಂತ. ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ? ಇವತ್ತು ಸೋಮವಾರ, ಈಗ ಗಂಟೆ 9 ಕಾಲಾಗಿದೆ. ಈಗ ಟೆಂಪಲ್ಗೆ ಹೋಗ್ಲಿಕ್ಕುಂಟು. ಹಾಗೆ ನಾನು ಕ್ವಿಕ್ ವಿಡಿಯೋ ಮಾಡುವ ಅಂತ ಮೇಲೆ ಬಂದದ್ದು. ಈಗ ಇಲ್ಲಿ ವೆದರ್ ಅಪ್ಡೇಟ್ ಕೊಡೋದಾದ್ರೆ ಫುಲ್ ಬಿಸಿಲು, ಆಗ ಮಳೆ ಬಂತು, ಗಾಳಿ ಮಳೆ, ಅದು ಜಸ್ಟ್ ಒಂದು ಹೊದ್ದಷ್ಟೇ. ಮತ್ತೆ 3 ಗಂಟೆ ಆಚೆ ಮಳೆ ಇತ್ತು, ನಾನು ಎಂತಕ್ಕೆ ಎತ್ತಿದ್ದೆ. ಹಾಗೆ ಹಾಗೆ ಹೊರಡುವಾಗ ಜೋರು ಗಾಳಿ ಮಳೆ ಮಾಡಿಸ, ಅದ ನಂತರ ಇಲ್ಲ. ಈಗ ಹೀಗುಂಟು, ಓ ಕ್ಲಿಯರ್ ಸ್ಕೈ. ಹಾಗೆಯೇ ಈಗ ಫುಲ್ ಬಿಸಿಲು ಬರ್ತಾ ಉಂಟು. ಹಾಗೇನು ನೋಡ, ದಿವಸ ಎಲ್ಲ ಡಾಕ್ಯುಮೆಂಟ್ ಮಾಡ್ತಾನೆ. ಸಂತೆ ಸೆಕೆ ಮಾರೆ, ಅದು ಚಂದ ಗಾಳಿ ಬರ್ತುಂಟು, ಮಾತ್ರ ಸೆಕೆ ಉಂಟು, ಗಾಳಿ ಉಂಟು. ಹಾಗೆ ಈಚೆ ಮೋಡ ಆಗಿದೆ, ಇದೆಲ್ಲ ಆಚೆಂದ ಬಂದ ಮೋಡ. ನಾನು ಟೆಂಪಲಿಗೆಲ್ಲ ಹೋಗಿ ಬಂದದ್ದು, ಟೆಂಪಲಿಗೆ ಹೋಗಿ ಬಂದದ್ದು. ಹೀಗೆ ಬರುವಾಗ ಆಯ್ತು, ಟೈಮ್ ಆಯ್ತು 12 ಗಂಟೆ. ಇಲ್ಲಿ ಕುತ್ಕೊಂಡು ಎಂತ ಕೆಲಸ ಮಾಡಲಿಕ್ಕಿಲ್ಲ ಇವತ್ತು. ಹಾಗೆ ಕೆಳಗೆ ಹೋಗಿ ಇದು ಎಂತ ಕಡಲೆ ಸುಕ್ಕ ಮಾಡ್ಲಿಕ್ಕೆ ಉಂಟು, ಇದೇ ಆಯ್ತು. ನಾನು ಇವತ್ತು ಆಯ್ತು, ಮತ್ತೆ ಪೋಸ್ಟ್ ಆಫೀಸಿಗೆಲ್ಲ ಹೋಗ್ಲಿಕ್ಕೆ, ಹಾಗೆ ಅದೆಲ್ಲ ಕೆಲಸ ಮುಗಿಸಿ ಬಂದದ್ದು. ಹಾಗೆ ಈ ವಾರ ಫುಲ್ ಕೆಲವು ಕೆಲಸ ಉಂಟು, ಅದನ್ನೆಲ್ಲ ಪೆಂಡಿಂಗ್ ಇದ್ದ ಕೆಲಸನೆಲ್ಲ ರಪ ಮಾಡಬೇಕು. ಯಾಕಂದರೆ ಇಲ್ಲ ಮತ್ತೆ ಲೇಟ್ ಆಗ್ತದೆ ಮಾರೆ. ಹಾಗೇನು ಹೋಗುದು ಕಡೆಗೆ ಹೋಗುದು. ಬೆಕ್ಕು ಬರೋದಾಗಿ, ಬೆಕ್ಕಿಗೆ ಹಾರ್ಲಿಕ್ಕೆ ಗೊತ್ತಿದ್ದೆ, ಹಾರಿ ಹೋಗ್ತದೆ. ಬೆಕ್ಕಿ ಹಾರ್ಲಿಕ್ಕೆ ಗೊತ್ತಿದೆ ಅಂತ ಬೆಕ್ಕು ಶಶಿಕಲ್ ಬಾಯ್ ಆಯ್ತಾ? ಇಲ್ಲ ರೀ, ಅವರಿಗೆ ಕಾಲ್ ಮಾಡ್ಬೇಕಷ್ಟೇ. ಈಗ ಆಯ್ತು, ಮತ್ತೆ ಸಿಗ್ತೇನೆ. ಮತ್ತೆ ಈಗ ಕೆಳಗೆ ಬಂದು ಇದೆಲ್ಲ ನಾನು ಕಚಿಂಗ್ ಮಾಡಿದ್ದೇನೆ ಕಡಲೆ ಸುಕ್ಕಕ್ಕೆ. ಹಾಗೆ ಅಲ್ಲಿ ಪಾನ್ಸ ಬಿಸಿ ಆಗ್ತುಂಟು, ಅದು ಬಿಸಿ ಆಗಬೇಕು, ಇಲ್ಲಾಂದರೆ ಮುಂಚೆದೆಂತ ಮಾಡಿದ ಅದೆಲ್ಲ ಹಿಡ್ದಿರ್ತದೆ. ಹಾಗೆ ಅಂದರೆ ಅದು ಕಲರ್ ಬಿಡ್ತದೆ. ಮತ್ತೆ ತೋರಿಸ್ತೇನೆ, ಆಲ್ಮೋಸ್ಟ್ ಇದಿರ್ಬೋದು ಸ್ವಲ್ಪ. ಈಗ ಬಿಡಲಿಲ್ಲ, ಯಾವಾಗಲೂ ಎಂಥರು ಇದು ಮಾಡುವಾಗ ಫಸ್ಟ್ ಥಿಂಗ್ ಎಂತಂದರೆ ಪ್ಯಾನ್ಗಳನ್ನು ಬಿಸಿ ಮಾಡಬೇಕು, ಬಿಸಿ ನೀರಲ್ಲಿ. ಆವಾಗ ಚಂದದ ಎಂತೆಲ್ಲ ಇರ್ತದೆ, ಬ್ಯಾಕ್ಟೀರಿಯಾ ಆಗಲಿದ್ದೆಲ್ಲ ಬಿಡ್ತದೆ ಅಂತ ನನ್ನ ಇದು ನಂಬಿಕೆ. ಹಾಗೆ ನಾನೀಗ ಮಾಡ್ತಿದ್ದೇನೆ ಇನ್ನು. ಅದು ಎಲ್ಲ ಮಾಡಿ ಆದ ನಂತರ ಎಂತೆಲ್ಲ ಸೇಮ್ ತೋರಿಸ್ತಿರ್ತಾನಲ್ಲ, ಸೊ ಹಾಗೆಯೇ ಗ್ಲಿಮ್ಸ್ ಎಲ್ಲ ಹಾಕ್ತಾ ಇರ್ತೇನೆ. ಇದಾಯಿತು, ಇನ್ನು ಚಂದ ಇದಾಗಿ ಬಿಡ್ಲಿ, ಚಂದ ಫ್ಲೇವರ್ ಇರ್ತದೆ. ಫ್ಲೇವರ್ ಆಯ್ತು. ನಾನು ನಿಮ್ಗೆ ಎಂತ ಮಾಡ್ಲಿಕ್ಕೆ ಉಂಟಾ? ಇದೆಂತ ಓಪನ್ ಇಡ್ಬೇಕಾ? ಅದೇನು ಕಟ್ ಮಾಡೋದು? ಬೀಟ್ರೋಟ್ ಎಂತ ತಾರಾಯ? ಹಾಗೆ ಅದೆಲ್ಲ ಕಂಪ್ಲೀಟ್ ಆಯಿತು. ರಪ್ಪ ಆಯ್ತು, ರಪ್ಪ ಒಂದು 15 ಮಿನಿಟ್ಸ್ ಅಷ್ಟೇ ಇದು ಮಾಡಲಿಕ್ಕೆ, ಎಂತ ಅದರ ಪದಾರ್ಥ ಮಾಡಲಿಕ್ಕೆ. ಅದು ಆ್ಯಕ್ಚುಲಿ ನೋಡಿದ್ದು ನಾನು ಯೂಟ್ಯೂಬಿಂದ ನೋಡಿ ಈಗ ಯೂಟ್ಯೂಬ್ ಬೇಗನೆ ಹಾಕ್ತಿದ್ದೇನೆ. ಸೊ ಹಾಗೆ ಇನ್ನು ಮಾವು ತಂದಿದ್ದೇನೆ ಆಗಲ್ಲ, ಮೊನ್ನೆ ತಂದಿದ್ದೆ. ಹಾಗೆಲ್ಲ ಕತೆ. ಸಡನ್ನಾಗಿ ಮಳೆ ಈಗಲೇ ಇದ್ದಂತೆ ಜೋರು ಮಳೆ, ಫುಲ್ ಚಂಡಿ. ಆಗೊಂದು ಗಾಳಿ ಬಂತು, ಫುಲ್ ಹೀಗೆ ಬಂತು. ಅದು ರೆಕಾರ್ಡ್ ಮಾಡೋ ಮುಂಚೆ ಎಲ್ಲ ಹೋಗಿ ಮಮ್ಮಿ ಮೇಲೆ ಇದು ತಗೊಳ್ಬೋಯ್ತಲ್ಲ ಬಟ್ಟೆ. ಎಷ್ಟಿದವ್ರು ಬರ್ತದೆ ರೀ. ಆಯ್ತು, ಸ್ವಲ್ಪ ಹೊತ್ತು ಮಾತ್ರ. ಅಷ್ಟು ಚೊಡ್ದಕ್ಕಿದ್ದು ರಾಪ್ಪ ಅಂತೇಳಿ.
ಹೇಗೆ ಬಾ ಜೋರು ಗಾಳಿ ಒಳ್ಳೆ ಗಾಳಿ ಅಂತ ಈ ಶಾರ್ಟ್ ಆದ ನಂತರ ನಾನು ಆ್ಯಕ್ಚುಲಿ ವೀಡಿಯೋ ಎಲ್ಲ ತೆಗೆದಿದ್ದೆ, ಬಟ್ ಎಕ್ಸ್ಪ್ಲೇನ್ ಮಾಡಿದ್ದೆ ಯಾಕೆ ಹಾಗೆ ಇದು ಆಯಿತು, ಆದರೆ ಎಂತ ಆಯಿತು ಅಂತ. ಅದು ಆ್ಯಕ್ಚುಲಿ ನಾನು ರೆಕಾರ್ಡ್ ಮಾಡಿರಲಿಲ್ಲ, ಆಗಿರ್ಬೇಕು ಗೊತ್ತಿಲ್ಲ. ಚಂದ ಇದೆಲ್ಲ ತೋರಿಸ್ತೇನೆ, ಬಟ್ ಎಂತ ಫುಟೇಜ್ ಇಲ್ಲ ಈಗ ನೋಡುವಾಗ. ಹಾಗೆ ಇದ್ರ ನಂತರ ಎಂತ ಆಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಶಾರ್ಟ್ ನೋಡಿದಲ್ಲ, ಈ ಶಾರ್ಟ್ ಆದ ನಂತರ ಇದು ಅಂತ ನಾನು ಇಯರ್ಫೋನ್ ಇಟ್ಟಿದ್ದೆ. ಇಯರ್ಫೋನ್ ಇಟ್ಟು ಇನ್ನು ಇಯರ್ಫೋನ್ ಎಂತಕ್ಕೆ ಅಂದರೆ ಇಲ್ಲಿ ವಿಡಿಯೋ ಮಾಡ್ತಿದ್ದೇನಲ್ಲ, ಸೊ ಏನು ಮಾತಾಡಿದೆ ಅಥವಾ ಹೀಗೆ ಇದು ಮಾಡುವಾಗ ಕರೆಕ್ಟಾಗಿ ಅಲ್ಲಿ ಕೇಳೋದಿಲ್ಲ ಅಂತೇಳಿ ಹೀಗೆ ತೆಗೆದು 2 ಇಯರ್ಫೋನ್ ಸಹ ತೆಗೆದು ಒಂದು ಸೈಡಲ್ಲಿ ಇಡುವ, ಒಂದು ಅಲ್ಲಿ ನಮ್ದು ಇದು ಉಂಟು ಅಂತ ಏನುಂಟು ಅದರಲ್ಲಿ ಇಡುವ ಅಂತೇಳಿ ಹೋಗುವಾಗ ಒಂದು ಇಯರ್ಫೋನ್ ಕೆಳಗಿತ್ತು. ಅದನ್ನು ನಾನು ಹಿಡ್ಕೊಳ್ಳಿಕ್ಕೆ ಹೋಗಿ ಕಾಲಲ್ಲಿ ಇದು ಮಾಡಿದೆ ಅಂತ ಕಿಕ್ ಮಾಡಿದೆ. ಅದು ಕಾಲಿಂದ ಸೀದಾ ಕಿಕ್ ಹೊಡೆದು ಅದು ಎಲ್ಲಿ ನಮ್ಮ ಕಾರ್ ಪಾರ್ಕಿಂಗ್ ಉಂಟಲ್ಲ, ಕಾರಿನ ಹತ್ರವಿತ್ತು. ಅದು ಹೇಗೆ ಹೋಯ್ತು ಅಂದರೆ ಅಷ್ಟು ಕಿಕ್, ಆ್ಯಕ್ಚುಲಿ ಕಿಕ್ಕಲ್ಲಿ ಎಂತ ಪವರ್, ಜಸ್ಟ್ ಹೀಗೆ ಇಟ್ಕೊಳ್ಳಿಕ್ಕೆ ನೋಡಿದ್ದು ಕಾಲಲ್ಲಿ, ಬಟ್ ಇಲ್ಲ ಅದು ಮೇಲೆಯಿಂದ ಫುಲ್ ಜಂಪ್ ಹೊಡೆದು ನಮ್ಮ ಲಿಂಟಲ್ ಉಂಟಲ್ಲಿ ಅಲ್ಲಿಯೂ ಬೀಳದೆ ಸೀದಾ ಕೆಳಗೆ ಕಾರ್ನ ಟಯರ್ ಹತ್ರ ಇತ್ತು ನಾನು ಹೋಗುವಾಗ. ಬಟ್ ಎಂತ ಒಂದು ಒಳ್ಳೆ ಥಿಂಗ್ ಅಂದರೆ ಜಸ್ಟ್ ಅದು ಇದೆಲ್ಲ ಹೋಗಿತ್ತು, ರಾಬಕ್ಕ ಒಂದು ಫಿಕ್ಸ್ ಮಾಡಿದೆ, ಫುಲ್ ವಾಪಸ್ ಹೇಗೆ ಮುಂಚೆ ಇತ್ತು ಹಾಗೇನೆ ಬಂತು. ನಾಯ್ಸ್ನವರದು ಇಯರ್ಫೋನ್ ಬೆಸ್ಟ್ ಆಗುತ್ತೆ, ಎಷ್ಟು ಸತಿ ಬಿದ್ದಿದೆ ಹೋಗಿದೆ ಅದರದ್ದು ಇದ್ದಾಗಿದೆ. ಬಟ್ ಇಷ್ಟ ತನಕ ಅದೊಂದು ಫುಲ್ಲಿ ಡ್ಯಾಮೇಜ್ ಅಂತೇಳಿ ಆಗಲಿಲ್ಲ, ಆಗೋದು ಬೇಡ. ಬಟ್ ಅದೆಲ್ಲ ನಾನು ತುಂಬ ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ಲಿ ಎಂತ ಆಯ್ತು ಅಂತ, ಅದು ಬರಲಿಲ್ಲ. ಹಾಗೆಲ್ಲ ಕತೆ. ನಾನು ಒಂದನ್ನು ಇದು ಮಾಡಲಿಕ್ಕೆ ಹೋಗಿ ಜಸ್ಟ್ ಅದು ಬೀಳ್ತಿದ್ರೆ ಇಲ್ಲೇ ಇರ್ತಿತ್ತು, ಬಟ್ ನಾನು ಅದನ್ನು ಬಚಾವ್ ಮಾಡಲಿಕ್ಕೆ ಹೋಗಿ ಅದು ಕೆಳಗೆ ಹೋಗಿ ಕೆಳಗೆಲ್ಲ ಬಿದ್ದು ಬಂದು ಜೀವದಲ್ಲಿ ಉಂಟು ಈಗ. ಹಾಗೆ ಅದೇ ಇನ್ನು ಈ ವ್ಲಾಗ್ ಅಂತ ನಾನು ಇಲ್ಲಿಗೆ ಹಿಡಿದು, ಯಾಕಂದರೆ ಬೇರೆ ಎಂತ ತೋರಿಸ್ಲಿಕ್ಕೆ ಮಳೆ ಬಂದು ಹೋಯಿತು, ಈಗ ಮೋಡಾಗಿದೆ, ಹೊರಗೆ ಸಾಗಿಂತ ನಿನ್ನೆಗೆ ಇಲ್ಲ, ಇವತ್ತು ಸಾಧಾರಣ ಮೋಡ ಉಂಟು. ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಇಡ್ತಿದ್ದೀನಿ. ಸೊ ಇದಾಗಿತ್ತು ಇವತ್ತು ವ್ಲಾಗಿನ, ನಾಳೆ ಸಿಗ್ತೇನೆ. ಅದೇ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀನಿ. ಸೊ ಸಿಗುವ ನಾಳೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.